ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಾಂತಾ ಎಂಬ್ರಾಯ್ಡ್ರಿ ವರ್ಕ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕಮಲ ಡಿಸೈನ್ನ ಟ್ರೇಸ್ ಮಾಡ್ಕೊಂಡಿದ್ದೀನಿ ವೈಟ್ ಟ್ರೇಸಿಂಗ್ ಪೇಪರಿಂದ. ಏನಿಲ್ಲ, ಬಿಟ್ಟು ರನ್ನಿಂಗ್ ಸ್ಟಿಚ್ ಹಾಕೋದಷ್ಟೇ. ಇದನ್ನು ನೀವು ಕಾನ್ಸೆಂಟ್ರಿಕ್ ಸರ್ಕಲ್ ಥರ ಒಳಗೆ ಬೇಕಾದರೂ ಹಾಕೋಬೋದು. ಹಿಂಗೆ ಔಟ್ಲೈನ್ ಥರ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಬರೀ ಔಟ್ಲೈನ್ ಹಾಕ್ಕೊಂಡು ಒಂದೆರಡು ಸೀಕ್ವೆನ್ಸ್ ಎಲ್ಲ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ವರ್ಕು, ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದ್ರ ಮಧ್ಯೆ ಬೇಕಂದರೆ ನೀವು ಸೀಕ್ವೆನ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಬಿಟ್ಟು ಮಾಮೂಲಿ ರನ್ನಿಂಗ್ ಸ್ಟಿಚ್ ಥರ ಹಾಕ್ಕೊಳ್ತಾ ಹೋಗೋದು. ನೆಕ್ಸ್ಟು ಪಕ್ಕದ ಪೆಟಲ್ಸ್ಗೆ ತೊಗೊಂಡಿದ್ದೀನಿ. ಕೆಳಗಡೆ ನೀವು ಬೆರಳು ಸಹಾಯ ತೊಗೋಬೇಕು, ಇಲ್ಲಾಂದರೆ ಅದು ನೀಡಲು ಮೇಲಕ್ಕೆ ಬರೋದಿಲ್ಲ. ಅದನ್ನು ಹುಷಾರಾಗಿ ತೊಗೋಬೇಕು, ಮತ್ತು ಕೈಗೆ ಚುಚ್ಕೊಳುತ್ತೆ. ನೋಡಿ, ಬೇಗ ಆಗುತ್ತೆ. ಆದಷ್ಟು ಇದು ನೇಚರ್ಗೆ ಸಂಬಂಧಪಟ್ಟಿರೋ ಡಿಸೈನ್ಸ್ನ ತೊಗೋಬೇಕು. ನಾನು ಹಿಂದೆಗಡೆ ಒಂದು ಡಿಸೈನ್ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ. ಕಮಲ, ಪಕ್ಷಿಗಳು, ಮ್ಯಾಂಗೋ ಡಿಸೈನ್ಸು, ಈ ಥರ ಎಲ್ಲ ಇದಕ್ಕೆ ಸೂಟ್ ಆಗುತ್ತೆ. ಆದರೆ ಇದನ್ನು ಮಾಡೋದು ಕಾಟನ್ ಥ್ರೆಡ್ಡಲ್ಲೇ ಇದನ್ನು ಮಾಡಬೇಕು, ಬೇರೆ ಥ್ರೆಡ್ಡಲ್ಲಿ ಮಾಡಬಾರ್ದು, ಚೆನ್ನಾಗಿರಲ್ಲ ಮಾಡಿದ್ರೆ. ಸ್ಯಾರೀಸ್ಗೆ ಮತ್ತು ದೊಡ್ಡ ಬ್ಲ್ಯಾಂಕೆಟ್ಸ್ಗಳಿಗೆ ಈ ಥರ ಕೈಯಲ್ಲಿ ಮಾಡಿರ್ತಾರೆ. ವರ್ಕ್ ಈಸಿ ಇದೆ, ಬಟ್ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬೇಸಿಕಲಿ ವೆಸ್ಟ್ ಬೆಂಗಾಲಿಂದ ತೊಗೊಂಡಿರೋ ಡಿಸೈನ್ಸು, ಆ ಸ್ಟೇಟಿಂದಿದು. ಕಾಂತಾ ವೆಸ್ಟ್ ಬೆಂಗಾಲ್ ಅಂತಲೇ ಇದೆ. ಒಂದೊಂದು ಸ್ಟೇಟ್ಸ್ದು ಪರ್ಟಿಕ್ಯುಲರ್ ಆಗಿ ಒಂದೊಂದು ಏಷ್ಯನ್ಸ್ ಎಂಬ್ರಾಯ್ಡ್ರಿ ವರ್ಕ್ಸ್ ಇರುತ್ತೆ. ಒರಿಜಿನ್ ಆಗಿರೋದು ವೆಸ್ಟ್ ಬೆಂಗಾಲಲ್ಲಿ. ನೀವು ಟ್ರೇಸ್ ಆಮೇಲೆ ಹಿಂದೆಗಡೆ ಇರೋ ಟ್ರೇಸ್ ಹೋಗುತ್ತೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಸಿಂಪಲ್ ಬಾರ್ಡರ್ ಡಿಸೈನ್ಸು, ಪ್ಲೈನ್ ಸ್ಯಾರೀಸು, ಕುರ್ತೀಸು, ಇಲ್ಲ ಸುಮ್ಮನೆ ಶೋಗಿಡೋ ಪಿಲ್ಲೋ ಕವರ್ಸು, ವಾಲ್ ಹ್ಯಾಂಗಿಂಗ್ಸು, ಏನು ಬೇಕಾದರೂ ನೀವು ಈ ಡಿಸೈನ್ನ ಯೂಸ್ ಮಾಡಿ ಮಾಡ್ಕೋಬೋದು. ಸಿಂಪಲಾಗಿರುತ್ತೆ, ಈಸಿಯಾಗಿರುತ್ತೆ, ಬೇಗನೂ ಕಂಪ್ಲೀಟ್ ಆಗುತ್ತೆ, ಲುಕ್ಕು ನಿಮಗೆ ರಿಚ್ ಆಗಿ ಕಾಣುತ್ತೆ. ನೋಡಿ, ಒಂದು 4-5 ನಿಮಿಷದಲ್ಲೇ ನಿಮಗೆ ಆಲ್ರೆಡಿ ಒಂದು ಫ್ಲವರು ಕಂಪ್ಲೀಟ್ ಆಗ್ತಾ ಬಂದಿದೆ.
ನಾನು ಇವಾಗ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಬಟ್ ಫಾಸ್ಟಾಗಿ ಮಾಡ್ಕೋಬೋದು. ನಿಮ್ಗೆ ಗೊತ್ತಾಗಲಿ ಅಂತ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ಹಾಗೆ ಮಾಡಿದ್ರೆ ಬೇಗ ಬೇಗನೆ ಆಗುತ್ತೆ. ಒಂದು ದಿವಸಕ್ಕೆ ಒಂದು ಸ್ಯಾರಿಗೆ ಅಂದರೆ ಒಂದು 10-15 ಡಿಸೈನ್ಸು ನೀವು ಕಂಪ್ಲೀಟ್ ಮಾಡ್ಕೊಬೋದು. ಅಲ್ಲಿಗೆ ಒಂದು 15 ಡೇಸ್ 20 ಡೇಸಲ್ಲೆಲ್ಲ ಒಂದು ಸ್ಯಾರೀಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ತೊಗೊಳೋವಾಗ ತುಂಬ ಚಿಕ್ಕದು ತುಂಬ ದೊಡ್ಡದು ತೊಗೋಬೇಡಿ. ಒಂದೇ ಮೆಷರ್ಮೆಂಟಲ್ಲಿ ಯಾರಿಗೂ ಮಾಡೋಕ್ಕಾಗಲ್ಲ. ಆದರೆ ಮಾಡೋದ್ರಲ್ಲೇ ಸ್ವಲ್ಪ ಆದಷ್ಟು ಮೆಷರ್ಮೆಂಟ್ ಮ್ಯಾಚ್ ಆಗೋ ಥರ ತೊಗೊಳ್ಳಿ. ತುಂಬ ಚಿಕ್ಕದು ತೊಗೊಬಿಡೋದು, ಆಮೇಲೆ ತುಂಬ ದೊಡ್ಡದಾಗಿ ತೊಗೊಬಿಡಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ನಾನು ಬಳ್ಳಿಗೆ ಗ್ರೀನಲ್ಲಿ ನಾನು ಸೇಮ್ ವರ್ಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಹಂಗೆ ನಾನು ಲೀವ್ಸ್ಗೂ ಮಾಡ್ಕೋತಾ ಇದ್ದೀನಿ. ಕಮಲ ಲೀವ್ಸು ಸ್ವಲ್ಪ ಆದಷ್ಟು ರೌಂಡ್ ಶೇಪ್ ಇರುತ್ತಲ್ಲ, ಅದಕ್ಕೆ ನಾನು ಇಲ್ಲಿ ಲೇಸಿ ಡೇಸಿ ವರ್ಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಹಂಗೆ ರಿಟರ್ನ್ ಬಂದು ನಾನು ವರ್ಕ್ನ ಹಂಗೆ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಯಾವುದೇ ವರ್ಕ್ ಆಗಲಿ ಮಾಡ್ತಾನೆ ಅದಕ್ಕೆ ಲುಕ್ ಬರೋದು. ಒಂದು ಡಿಸೈನ್ ಮಾಡಿ ನಾವು ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಹೋಲ್ ಸ್ಯಾರಿ ಮಾಡಿ ಪೇಷನ್ಸಿಂದ ನಿಧಾನಕ್ಕೆ ಮಾಡಿದ್ರೆ ಫೈನಲ್ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 3 ಲೋಟಸ್ ಮಾಡಿದ್ದೀನಿ. ಎಷ್ಟು ಲುಕ್ಕು ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಮ ಫ್ರೇಮ್ನ ಹೆಂಗೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ. ಕೈನ ದಾರನೇ ತಿರುಗಿಸೋಕ್ಕೋದ್ರೆ ನಿಮಗೆ ಕಷ್ಟ ಆಗುತ್ತೆ. ನಿಮ್ಗೆ ಈಸಿ ಆಗಬೇಕಂದ್ರೆ ಫ್ರೇಮ್ನೇ ತಿರುಗಿಸ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಬೆರಳಲ್ಲಿ ಕೆಳಗಡೆಯಿಂದ ಪುಷ್ ಮಾಡ್ಕೊತೀನಿ, ಆವಾಗ ಏನಾಗುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೆ ಆದಷ್ಟು ಹತ್ರದಿಂದನೇ ತೋರಿಸ್ತೀನಿ, ಈಸಿ ಆಗಲಿ ಮಾಡ್ಕೊಳ್ಳೋರಿಗೆ ಅಂತ. ನೀವು ಎಂಬ್ರಾಯ್ಡ್ರಿ ಅಂತಲೇ ಅಲ್ಲ, ನಿಮಗೆ ಒಂದು ನೀವು ಬಟ್ಟೆ ಸೆಲೆಕ್ಟ್ ಮಾಡ್ತೀರಾ ಅನ್ನೋದಾದರೆ ಆದಷ್ಟು ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಡಾರ್ಕ್ ಕಲರ್ಸ್ ಆಗಲಿ, ಈ ಕಾಂಬಿನೇಷನ್ನು ಎಲ್ಲ ಡಾರ್ಕೇ ಸೆಲೆಕ್ಟ್ ಮಾಡ್ಕೋಬೇಡಿ. ಸ್ವಲ್ಪ ಲೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾರ್ಕ್ ಇರೋರು ಸ್ವಲ್ಪ ಆದಷ್ಟು ಲೈಟ್ ಶೇಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೇರ್ ಇರೋರು ಸ್ವಲ್ಪ ಡಾರ್ಕಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನನ್ನ ಮಧ್ಯದಲ್ಲಿ ನಾನು ಮಿರರ್ ಇಡ್ತಾಯಿದ್ದೀನಿ. ಸುಮ್ಮನೆ ನಾನು ಡೆಕೋರೇಷನ್ ಅಂತ ಇಡ್ತಾಯಿದ್ದೀನಿ ಅಷ್ಟೇ. ನೀವು ಸ್ಯಾರೀಸ್ಗೂ ಮಾಡ್ಕೋಬೋದು. ಸ್ಯಾರೀಸ್ಗಾದರೆ ನೀವು ಮಿರರ್ಸ್ನ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮಾಡಿಕೊಂಡ್ರೆ ಗ್ಲಾಸ್ದೇ ಇಟ್ಕೊಂಡ್ರೆ ಬಿದ್ದೋಗುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಒಂದು ಬಿದ್ದೋದ್ರೆ ಒಂದು ಇದ್ದರೆ ಎಲ್ಲನೂ ನೀವು ಸ್ಟಿಚ್ಚೇ ಮಾಡ್ಕೋಬೇಕಾಗುತ್ತೆ. ಸ್ಯಾರೀಸ್ಗೆ ಮಾಡ್ಕೊಳ್ಳೋದಾದರೆ ಪ್ಲೇಟ್ಸ್ ಥರ ಬರುತ್ತೆ. ಇದು ರಿಯಲ್ ಗ್ಲಾಸ್ ಥರನೇ ಪ್ಲೇಟ್ಸ್ ಥರ ಇರುತ್ತೆ, ಅದನ್ನು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 2 ಹೋಲ್ ಕೊಟ್ಟಿರ್ತಾರೆ ಆ ಕಡೆ ಈ ಕಡೆ, ಸುಮ್ಮನೆ ಒಂದೊಂದು ನಾಟ್ ಹಾಕಿದ್ರೆ ಸಾಕು, ಅದು ಕಚ್ಕೊಳ್ಳುತ್ತೆ ಹಂಗೆ. ನೋಡಿ, ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ವರ್ಕು ಕಂಪ್ಲೀಟ್ ಆಯಿತು. ಇದ್ರ ಮಧ್ಯೆ ನಾನು ಕುಂದನ್ ಸ್ಟೋನ್ಸ್ ಇಟ್ಕೊತಾ ಇದ್ದೀನಿ. ಪಿಂಕ್ ಕಲರ್ ಕುಂದನ್ ಸ್ಟೋನ್ಸ್ನ
ನೋಡಿ ಫೈನಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.